ಹಲೋ ಎವ್ರಿವನ್, ವೆಲ್ಕಮ್ ಟು ನಮ್ಮ ಕನ್ನಡ ಕಿಚನ್. ಇವತ್ತು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಎಂಟರ್ ಗುಲಾಬ್ ಜಾಮೂನ್ ಮಿಕ್ಸ್ನ ಬಳಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡಾಯಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ಹಾಗೆ 2 ಕಪ್ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಕಾಯಕ್ಕಿಡ್ತಾ ಇದ್ದೀನಿ. ಈಗ ಎಂಟರ್ ಗುಲಾಬ್ ಜಾಮೂನ್ ಮಿಕ್ಸ್ ಪೌಡರ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿಬಿಟ್ಟು ಕಲಿಸ್ತಾ ಇದ್ದೀನಿ. ಇದ್ರದ್ದು ಇನ್ನೂ ಡೀಟೇಲ್ಡ್ ರೆಸಿಪಿ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ, ಹೋಗಿ ಚೆಕ್ ಮಾಡಿ. ಈಗ ಸ್ವಲ್ಪನೇ ಹಾಲು ಹಾಕ್ತಾ ಇದನ್ನು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ಅದೇ ರೀತಿ ಕಲಿಸ್ಕೊಳ್ಳಿ. ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಕಲಸಿ ಸೈಡಿಗೆ ಎತ್ತಿಡಿ. ಈಗ 1-2 ಏಲಕ್ಕಿನ ತೊಗೊಂಡು ಅದನ್ನು ಕುಟ್ಕೊಂಡು ಪುಡಿ ಮಾಡಿಕೊಂಡು ಶುಗರ್ ಸಿರಪ್ಗೆ ಆ್ಯಡ್ ಮಾಡ್ಕೋಬೇಕು. ನಿಮ್ಗೆ ಬೇಕಾದರೆ 1-2 ಕೇಸರಿ ಕೂಡ ಹಾಕ್ಕೋಬೋದು. ಈಗ ಗುಲಾಬ್ ಜಾಮೂನ್ ಎಲ್ಲ ಬಾಲ್ಸ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಚಿಕ್ಕ ಸೈಜಲ್ಲಿ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಎಲ್ಲ ಬಾಲ್ಸು ರೆಡಿಯಾಗಿದೆ, ಶುಗರ್ ಸಿರಪ್ ಕೂಡ ಆಗಿದೆ. ಈಗ ಅದನ್ನು ತಣ್ಣಗಾಗಿ ಎತ್ತಿಡ್ತಾ ಇದ್ದೀನಿ. ಈಗ ಶುಗರ್ ಬಾಲ್ಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ಸಾಕು, ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಈಗ ಬಾಲ್ಸ್ ಎಲ್ಲನೂ ರೆಡಿಯಾಗಿದೆ, ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ಹೊರಗಡೆ ತೆಗೆದಿದ್ದನ್ನು ತಣ್ಣಗಾಗಿ ಎತ್ತಿಡಿ. ಹಾಗೆ ಡೈರೆಕ್ಟಾಗಿ ಶುಗರ್ ಸಿರಪ್ ಒಳಗಡೆ ಹಾಕಕ್ಕೆ ಹೋಗಬೇಡಿ. ಈಗ ಎಲ್ಲ ಬಾಲ್ಸು ರೆಡಿಯಾಗಿದೆ. ಇವಾಗ ಇದನ್ನು ಶುಗರ್ ಸಿರಪ್ ಬಿಡ್ತಾ ಇದ್ದೀನಿ. ಅಟ್ಲೀಸ್ಟ್ ಇದೊಂದು 2 ಗಂಟೆ ಆದರೂ ನೆನಿಬೇಕು ಶುಗರ್ ಸಿರಪಲ್ಲಿ. ಆಮೇಲೆ ಇದನ್ನು ತಿನ್ನಿ. ಐಸ್ ಕ್ರೀಮ್ ಜೊತೆ ತಿಂದು ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.